ಕೆಟ್ಟದಾಗಿ ತೆಗೆದುಬಿಟ್ಟವ್ರಲ್ಲ ಈ ಸಿನಿಮಾ. ಎಷ್ಟಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಲ್ಲ. ಕುತ್ಕೊಂಡು ನೋಡುವಾಗ ಏನಾಗ್ಬಿಡತ್ತಂತಂದ್ರೆ ಮುಜುಗರ ಆಗುತ್ತೆ. ಇಂಥದಕ್ಕೆ 500 ಕೋಟಿ ರೂಪಾಯಿ ಹಾಕಿ ಯಶ್ ಅವರು ಸಿನಿಮಾ ತೆಗಿಯೋಕ್ಕೆ ಇಷ್ಟೆಲ್ಲ 4 ವರ್ಷ ಕಷ್ಟಪಟ್ಬಿಟ್ರ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಟಾಕ್ಸಿಕ್ ಕಚ್ಚಡ ಸಿನಿಮಾ ಅಂತವ್ರೆ. ಕೆಲವರು ಸಿನಿಮಾ ಅದ್ಭುತ ಅಂತಿದ್ದಾರೆ, ಇನ್ನು ಕೆಲವರು ಸಿನಿಮಾದಲ್ಲಿ ಏನೂ ಇಲ್ಲ, ಅರ್ಥನೇ ಇಲ್ಲ, ಸಿನಿಮಾ ಉದ್ದಕ್ಕೂ ಅದನ್ನೇ ಮಾಡವ್ರೆ, ಸಿನಿಮಾ ಉದ್ದಕ್ಕೂ ಅದನ್ನೇ ತೋರಿಸವ್ರೆ. ಈ ಸಿನಿಮಾ ನೋಡೋಕ ನಾವು ಥಿಯೇಟ್ರಿಗೆ ಬಂದಿತ್ತು, ಈ ಸಿನಿಮಾ ನೋಡೋಕ 2,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದು ಅಂತ ಹೇಳಿ ಥೂಚಿ ಅಂತ ಉಗಿತಾವ್ರೆ. ಇನ್ನು ಕೆಲವರು ನಮ್ಮಣ್ಣ ದೇವರು, ನಮ್ಮಣ್ಣ 4 ವರ್ಷ ಅಲ್ಲ 8 ವರ್ಷ ತಗೊಳ್ಳಿ, ಎಂಥದ್ದೇ ಸಿನಿಮಾ ತೆಗಿಲಿ ನಾವು ನೋಡೋಕೆ ರೆಡಿ ಅಂತಿದ್ದಾರೆ. ಕೆಲವರಿಗೆ ಸಿನಿಮಾ ಅರ್ಥ ಆಯ್ತಾ ಅಂತ ಕೇಳಿದ್ರೆ ಸಿನಿಮಾದಲ್ಲಿ ಏನೂ ಅರ್ಥ ಇಲ್ಲ ಅಂತವ್ರೆ. ಇನ್ನು ಕೆಲವರಿಗೆ ಅರ್ಥ ಆಯ್ತಾ ಅಂತ ಕೇಳಿದರೆ ಹಾಲಿವುಡ್ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿರುವಂಥ ಕೂಸುಗಳಿಗೆ ಈ ಸಿನಿಮಾ ಖಂಡಿತವಾಗ್ಲೂ ಅರ್ಥ ಆಗುತ್ತೆ, ಈ ಸಿನಿಮಾ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತಾರೆ. ಇನ್ನೊಂದು ಕಡೆಗೆ ಸಿನಿಮಾ ನೋಡ್ತಾ ಇದ್ರಲ್ಲ, ಕುಟುಂಬ ಸಮೇತವಾಗಿ ಹೋದ್ರಲ್ವಾ, ಮುಜುಗರ ಆಗಲಿಲ್ವಾ ಅಂತ ಕೇಳಿದ್ರೆ ಹೇಳ್ತಾರೆ ಮನೇಲಿ ಮಾಡೋದನ್ನೇ ಅನ್ನ ಥಿಯೇಟ್ರಲ್ಲಿ ತೋರಿಸವ್ರೆ ಅಂತಿದ್ದಾರೆ. ಸೊ ಹಾಗಾದರೆ ಅಷ್ಟಕ್ಕೂ ಹಾನೆಸ್ಟಾಗಿ ಸಿನಿಮಾ ಹೇಗಿದೆ ನೋಡಿ. ಇದೊಂಥರ ಹೆಂಗಂತಂದರೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ ಜನಗಳಿಂದ. ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನು ಕೆಲವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಟೋಟಲಿ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ, ಅಷ್ಟಕ್ಕೂ ಸಿನಿಮಾ ಹೇಗಿದೆಪ್ಪ, ನಮ್ಮ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗುತ್ತಾ ಸಿನಿಮಾ ಅಂತ ಹೇಳಿ. ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಹಾನೆಸ್ಟ್ ರಿವ್ಯೂ ನೋಡೋಣ. ಟಾಕ್ಸಿಕ್ ಹೆಸರೇ ಹೇಳುವಂತೆ ಈ ಸಿನಿಮಾದ ಹೀರೋ ಹೇಗೆ ಅಂತಂದರೆ ನಾವು ಹೇಳ್ತೀವಿ ಒಳ್ಳೆ ಗುಣಗಳು ಮತ್ತು ಅವರಿಂದ ಅಳವಡಿಸಿಕೊಳ್ಳುವಂತಹ ಅಂತಂದರೆ ಮಾನವೀಯ ಗುಣಗಳು, ಮಾನವೀಯ ಮೌಲ್ಯಗಳನ್ನು ಹೊತ್ತು ಆ ಸಿನಿಮಾದಲ್ಲಿ ಒಬ್ಬ ನಾಯಕ ವಿಜೃಂಭಿಸ್ತಾ ಇರ್ತಾನೆ. ಆ ನಾಯಕ ಅಂತಹ ಸಿನಿಮಾ ನಾವೇನು ಮಾಡ್ತೀವಿ, ಅವರು ಒಳ್ಳೆ ಟಾಪ್ ಹೀರೋ ಮತ್ತು ಮಸ್ತಾಗಿ ಕಾಣಿಸ್ತಾ ಇದ್ರು ಹೀರೋ, ಹೀಗೆ ಹಾಡಿ ಹೊಗಳ್ತೀವಿ ಅಲ್ವಾ. ಆದರೆ ಈ ಸಿನಿಮಾದಲ್ಲಿ ಆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಹೋಗಬೇಕು. ಸಿನಿಮಾದಲ್ಲಿ ಹೀರೋನ ಒಂದು ರೀತಿ ಖಳನಾಯಕನ ಥರ ನೋಡ್ಕೊಂಡು ಹೋಗಬೇಕು. ಅಂದರೆ ಹೆಂಗಂತಂದರೆ ಎಷ್ಟು ಹುಡುಗಿಯರ ಜೊತೆ ಈತ ಅಸಂಖ್ಯಾತ ಹುಡುಗಿಯರ ಜೊತೆ ಈತ ರೆಡಿಯಾಗಿರ್ತಾನೆ ಈ ಸಿನಿಮಾದಲ್ಲಿ. ಮೊದಲನೇದಾಗೆ ನೀವು ಇದನ್ನು ಅರ್ಥ ಮಾಡ್ಕೊಂಡ್ಬಿಡಿ. ಇನ್ನೊಂದು ಕಡೆಗೆ ಮೊದಲನೇದಾಗಿ ಈ ಸಿನಿಮಾನ ನಾವು ನೋಡ್ಲಿಕ್ಕೆ ಹೋಗಬೇಕು ಅಂತಂತಂದರೆ ಮೈಂಡ್ಸೆಟ್ ಯಾವ ರೀತಿ ಚೇಂಜ್ ಮಾಡ್ಕೊಂಡು ಹೋಗಬೇಕು ಅಂತಂತಂದರೆ, ಈ ಸಿನಿಮಾದಲ್ಲಿ ಹಾಲಿವುಡ್ ಸಿನಿಮಾಗಳನ್ನು ಯಾರೆಲ್ಲ ನೋಡಿರ್ತಾರಲ್ಲ ಅವ್ರಿಗೆ ಇಂಥ ಸಿನಿಮಾಗಳು ಪರಿಚಯ ಇರುತ್ತೆ. ಈಗ ಕಿರಾತಕ, ರಾಜ, ಹುಲಿ, ಗೂಗ್ಲಿ ಸಿನಿಮಾ ನೋಡಿಕೊಂಡು ಅಂಥ ಸಿನಿಮಾನ ಇಷ್ಟಪಟ್ಕೊಂಡು ಕೊನೆಯದಾಗಿ ತಾಯಿ ಸೆಂಟಿಮೆಂಟ್ನ ಇಟ್ಕೊಂಡು KGF ತೆಗೆದ್ರಲ್ಲ, ಆ ಸಿನಿಮಾ ನೋಡಿಕೊಂಡು ಟಾಕ್ಸಿಕ್ ಸಿನಿಮಾ ನೋಡಲಿಕ್ಕೆ ಅಂತ ಹೋದಂತಹ ಜನಗಳಿಗೆ ಇದೊಂದು ರೀತಿ ಶಾಕ್. ಏನು ಇಷ್ಟು ಕೆಟ್ಟದಾಗಿ ತೆಗೆದುಬಿಟ್ಟವ್ರಲ್ಲ ಈ ಸಿನಿಮಾ, ಇಂಥದಕ್ಕೆ 500 ಕೋಟಿ ರೂಪಾಯಿ ಹಾಕಿ ಯಶ್ ಅವರು ಇಂಥ ಸಿನಿಮಾ ತೆಗಿಯೋಕ್ಕೆ ಇಷ್ಟೆಲ್ಲ 4 ವರ್ಷ ಕಷ್ಟಪಟ್ಬಿಟ್ರ ಅಂತ ಹೇಳಿ ಜನ ಬೈತಾರೆ. ಅದೇ ಈಗ ಹಾಲಿವುಡ್ ಸಿನಿಮಾ ಮತ್ತು ಈ ಬಾಲಿವುಡ್ ಸಿನಿಮಾ ಈ ಥರದ ಕ್ರೇಜ್ ಇರುತ್ತಲ್ಲ, ಅಂಥವ್ರಿಗೆ ಈ ಸಿನಿಮಾ ಏನು ಅನಿಸಲ್ಲ, ಮಾಮೂಲಿ ಇದೆ. ಅದರಲ್ಲಿ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಕನ್ನಡದ ಒಬ್ಬ ಆ್ಯಕ್ಟರ್, ಅರ್ಥ ಮಾಡ್ಕೊಳ್ಳಿ, ಕನ್ನಡದ ಒಬ್ಬ ಆ್ಯಕ್ಟರ್ ಯಾರೂ ಕೂಡ ಮಾಡದೇ ಇರುವಂಥ ಸಾಧನೆನ ಒಬ್ಬ ಆ್ಯಕ್ಟರ್, ಕನ್ನಡದ ಒಬ್ಬ ಆ್ಯಕ್ಟರ್ ಹಾಲಿವುಡ್ ರೇಂಜ್ಗೆ ಈ ಸಿನಿಮಾನ ತೊಗೊಂಡು ಹೋಗಿರುವಂಥದ್ದು, ತೆಗೆದಿರೋದೇನಿದೆಯಲ್ಲ, ಇದಕ್ಕೆ ಅವರು ಶ್ಲಾಘಿಸ್ತಾ ಇದ್ದಾರೆ. ಇಷ್ಟೇ ಇಲ್ಲಿ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ ಸಿನಿಮಾದಲ್ಲಿ ಏನೇನು ಕಂಟೆಂಟ್ ಬಂದು ಹೋಗುತ್ತೆ ಅಂತಂತಂದರೆ ನೋಡಿ, 1947ಕ್ಕೆ ನಮಗೆ ಸ್ವತಂತ್ರ ಸಿಗುತ್ತೆ, ಆದರೆ ಗೋವಾಗೆ ಸ್ವತಂತ್ರ ಸಿಕ್ಕಿರಲಿಲ್ಲ. ಸೊ ಆ ಸಮಯದಲ್ಲಿ ಗೋವಾದಲ್ಲಿ ಆಗುವಂಥ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಈ ಕಥೆಯಲ್ಲಿ ಸಿನಿಮಾ ಹೆಂಗೆ ಸಾಗ್ತಾ ಹೋಗುತ್ತಲ್ಲ, ಪ್ರತಿಯೊಂದು ಹಂತದಲ್ಲಿಯೂ ಈಗ ಜನ ಹೆಂಗಂತಂದರೆ ಒಂದು ಸೀನ್ಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ಇವಾಗ ಈಗ ನೆಕ್ಸ್ಟ್ ಏನು ಅಂತ ಹೇಳಿ ಆ ಸೀನ್ಗೆ ಕನೆಕ್ಟ್ ಆಗಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹೆಂಗಂತಂದರೆ ಒಂದು ಸೀನ್ಗೆ ಕನೆಕ್ಟ್ ಆಗಿದ್ದಾರೆ ಅಂತಂದರೆ ನೆಕ್ಸ್ಟ್ ಸೀನ್ ಬೇರೆಯೇ ಇರುತ್ತೆ. ಅಂದರೆ ಬೇರೆ ಟ್ವಿಸ್ಟ್ ಅಂತಿರೋ ಅಥವಾ ಈ ಸೀನ್ಗೆ ಸರಿಯಾಗಿ ಫುಲ್ ಸ್ಟಾಪ್ ಕೊಡಲಿಲ್ವೋ ಅಂತಿರೋ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ಇದನ್ನು ಟ್ವಿಸ್ಟ್ ಅಂತ ಕರಿತೀರೋ ಅಥವಾ ಇನ್ನೇನು ಕರಿತೀರೋ ನೀವೇ ಹೇಳಿ, ಫುಲ್ ಸ್ಟಾಪ್ ಸಿಗೋದಿಲ್ಲ. ಸೊ ಹಾಗೆ ನೆಕ್ಸ್ಟಾಗಿ ಮತ್ತಿನ್ನೊಂದೇನೋ ಏನೋ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಹಾಗಾಗಿ ಜನಕ್ಕೆ ಸಿನಿಮಾ ನೋಡ್ತಾ ಇರುವಾಗ ಕನೆಕ್ಟ್ ಆಗ್ತಾ ಹೋಗಂಗಿಲ್ಲ, ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆ ಕಾಣಿಸ್ತಾ ಹೋಗುತ್ತೆ.
ಸೊ ಆ ರೀತಿಯಾಗಿ ಕೂಡ ಕೆಲವೊಮ್ಮೆ ಈ ಸಿನಿಮಾ ಜನ ಇಷ್ಟಪಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಕಡೆಗೆ ಕೆಲವೊಂದು ಕ್ಯಾರೆಕ್ಟರ್ಗಳು ಅಂತ್ಯ ಆಗ್ತಾ ಇರುತ್ತೆ, ಅಲ್ಲೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಹೇಗೆ ಅಂತ್ಯ ಆಯಿತು, ಯಾರವರನ್ನ ಕೊಲೆ ಮಾಡಿದ್ರು ಅದು ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಸೊ ಸಿನಿಮಾ ನೋಡಿದವ್ರಿಗೆ ಈ ಕ್ಲಾರಿಟಿ ಬಗ್ಗೆ ಅರ್ಥ ಇರುತ್ತೆ, ಅಂದರೆ ಎಲ್ಲಿ ಕ್ಲಾರಿಟಿ ಸಿಗಲಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ. ಸೊ ಯಾಕಂತಂದರೆ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಬಿಟ್ಕೊಡ್ಬಾರ್ದು ಕೂಡ. ಬಿಕಾಸ್ ಏನಂತಂತಂದರೆ ಜನ ಹೋಗಿ ಸಿನಿಮಾ ನೋಡದೇ ಇರೋದಿಲ್ಲ, ನೋಡೋಕ್ಕೆ ಹೋಗಂಗಿಲ್ಲ. ಹಾಗಾಗಿ ನಾನು ಅದಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಸಿನಿಮಾಗಳಲ್ಲಿ ಬರೀ ಫೈಟ್ ಪ್ರತಿ 5 ನಿಮಿಷಕ್ಕೊಮ್ಮೊಮ್ಮೆ ಫೈಟ್ ಸೀನ್ಗಳೇ ಹೆಚ್ಚಾಗಿರೋ ಕಾರಣಕ್ಕಾಗಿ ಕೆಲವರಿಗೆ ಈಗ ಯಶ್ ಅಂತಂದರೆ ಏನು ಹೇಳಿ, ರಾಜ ಹುಲಿ ಸಿನಿಮಾದಲ್ಲಿ ದೇಸಿ ಹುಡುಗನ ಕ್ಯಾರೆಕ್ಟರು, ಈ ಕಿರಾತಕ ಸಿನಿಮಾದಲ್ಲಿ ದೇಸಿ ಹುಡುಗನ ಕ್ಯಾರೆಕ್ಟರು, ಹಳ್ಳಿ ಹುಡುಗನ ಕ್ಯಾರೆಕ್ಟರು, ಗೂಗ್ಲಿ ಸಿನಿಮಾ, ಆಮೇಲೆ ಈ ರೀತಿ ಮೊಗ್ಗಿನ ಮನಸ್ಸು, ಮತ್ತು ಇಂತಹ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದಾರಲ್ವಾ. ಸೊ ಇಂಥವರಿಗೆಲ್ಲ ಏನಾಗ್ಬಿಡುತ್ತೆ ಅಂತಂತಂದರೆ ಆ ಸಿನಿಮಾದಲ್ಲಿ ಏನೋ ಒಂದು ರೊಮ್ಯಾಂಟಿಕ್ಕು, ಆಮೇಲೆ ಆ ಸಿನಿಮಾದಲ್ಲಿ ಯಶ್ ಅವರ ಆ ರೀತಿಯಾದಂತಹ ಡೈಲಾಗ್ಸ್ಗಳನ್ನು ಇಲ್ಲಿ ಮಿಸ್ ಮಾಡ್ಕೊಳ್ತಾರೆ. ಇಲ್ಲೇನಂತಂದರೆ ಪ್ರತಿ 5 ನಿಮಿಷಕ್ಕೊಮ್ಮೊಮ್ಮೆ ಫೈಟ್ ಹಂಗಂತಂದರೆ ಹೆಂಗೆ ಹೇಳಬೇಕು ಅಂತಂದರೆ ಒಂದೊಂದು ಸೀನಲ್ಲಿ ಅಲ್ಲಿ 100 ಜನರ ಜೊತೆಗೆ ಇವರು ಫೈಟ್ ಮಾಡ್ತಾರೆ, 100 ಜನರನ್ನು ಇವರು ಧ್ವಂಸ ಮಾಡ್ತಾರೆ, ಹೊಡೆದವ್ರನ್ನ ಸಾಯಿ ಹೊಡಿತಾ ಇರ್ತಾರೆ. ಸೊ ಆ ರೀತಿಯಾದಂಥ ಸೀನ್ಗಳು ಅಂಥವ್ರಿಗೆ ಈ ಸಿನಿಮಾ ಇರಿಟೇಟ್ ಆಗ್ಬೋದು. ಯಾಕರ ಬಂದ್ವೇನೋ ಸಿನಿಮಾ ಬರೀ ಹೊಡೆದಾಟ ಬಡ್ದಾಟ ನೋಡ್ಕೊಂಡು ಕೂತ್ವಲ್ಲ ನಾವು, ಆ ಥರದ್ದು ಆಗ್ಬೋದು. ಇನ್ನು ಫಸ್ಟ್ ಹಾಫ್ನಲ್ಲಿ ಇನ್ನೊಂದು ಸೀನ್ನ ನೋಡೋಕ್ಕೆ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಅಂದರೆ ಫಸ್ಟ್ ಹಾಫ್ನಲ್ಲಿ ಅರ್ಧಕ್ಕರ್ಧ ಹೆಂಗಿದೆ ಅಂತಂತಂದ್ರೆ ಬರೀ ಸೀನ್ಗಳು, ಇದನ್ನ ನೋಡ್ಲಿಕ್ಕೆ ಜನ ಸ್ವಲ್ಪ ಮುಜುಗರ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಕುಟುಂಬ ಸಮೇತವಾಗಿ ಈ ಸಿನಿಮಾ ನೋಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಕಸಿವಿಸಿ ಒಬ್ಬೊಬ್ಬರೇ ಹೋಗಿ ಸಿನಿಮಾ ನೋಡ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಹೋಗಿ ಸಿನಿಮಾ ನೋಡ್ಬೋದು ಅನ್ನೋ ಥರದ್ದು. ಕುಟುಂಬ ಸಮೇತವಾಗಿ ಈಗ ಅಪ್ಪನ ಜೊತೆ ಅಮ್ಮನ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಕೆ ಸ್ವಲ್ಪ ಕಸಿವಿಸಿ ಆಗ್ಬೋದು. ಆ ಥರದ್ದು ಸೀನ್ಗಳು ಸ್ವಲ್ಪ ಅಲ್ಲಿ ಎದುರಾಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಈ ಯಶ್ ಅವರ ಅಭಿಮಾನಿಗಳು ಅಂತಂದರೆ ಯಶ್ ಅವರಿಂದ ಎಕ್ಸ್ಪೆಕ್ಟೇಷನ್ ಏನು ಇಲ್ಲಿವರೆಗೂ ಬಿಲ್ಡ್ ಆಗಿದೆ ಅಲ್ವಾ, ಗೂಗ್ಲಿ, ರಾಜ ಹುಲಿ, ಕಿರಾತಕ ಈ ಥರ ಸಿನಿಮಾಗಳ ಪ್ರೇಮಿಗಳು ಏನು ಮಾಡ್ತಾರೆ ಅಂಥ ಸೀನ್ಗಳಲ್ಲಿ ಯಶ್ ಅವ್ರನ್ನ ನೋಡಿದಾಗ ಒಂದು ಸಣ್ಣದಾಗಿ ಅವ್ರಿಗೇನೋ ಒಂಥರ ಮುಜುಗರ ಆಗುವಂಥದ್ದು ಈ ಥರದ್ದು ಆ ಥರದ್ದು ಒಂದು ಸೀನ್ಗಳು ಕೂಡ ಅಲ್ಲಿ ಎದುರಾಗುತ್ತೆ. ಹಾಗಾಗಿ ಸಿನಿಮಾ ಅಲ್ಲಿ ಒಂಚೂರು ಇಷ್ಟ ಆಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನು ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಹೈಲಿ BGM. ಸೊ ಏನಂತಂದರೆ ಈಗ ಆ ಸಿನಿಮಾನ ಹೋಗಿ ನೋಡಿದ್ದೀವಿ ಅಂತಂದಾಗ ಸಿನಿಮಾ ನೋಡಿ ಥಿಯೇಟರಿಂದ ಹೊರಗಡೆ ಬರುವಾಗ ಆ ಸಿನಿಮಾದ ಆ ಗುಂಗಲ್ಲೇ ಇರ್ತೀವಿ. ಅಂದರೆ ಆ ಗುಂಗು ಕ್ರಿಯೇಟ್ ಮಾಡಬೇಕು ಅಂತಂತಂದರೆ BGM ಮ್ಯೂಸಿಕ್ಸ್ ಎಲ್ಲ ಚೆನ್ನಾಗಿರಬೇಕು ಆ ಸಿನಿಮಾದಲ್ಲಿ. ಸೊ ಹಾಗಿದ್ದಾಗ ಗುಣಗ್ತಾ ಇರ್ತೀವಿ, ಆ ಹಾಡು, ಆ ಮ್ಯೂಸಿಕ್ ಅದರದ್ದು ಬಗ್ಗೆ ನಾವು ಗುಣಗ್ತಾ ಇರ್ತೀವಿ ನೋಡಿ. ಸೊ ಅದೊಂದು ಸ್ವಲ್ಪ ಕಮ್ಮಿ ಆಯಿತೇನೋ ಅಂತ ಅನಿಸುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಯಶ್ ಅವರ ಅಭಿಮಾನಿಗಳು ಅದನ್ನು ಒಂದು ಸ್ವಲ್ಪ ಇಲ್ಲಿ ಮಿಸ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಏನಂತಂದರೆ ಇದೊಂದು ಪಕ್ಕ ಹೇಳಬೇಕು ಅಂತಂದರೆ ಆ್ಯಕ್ಷನ್ ಸಿನಿಮಾನ ಯಾರು ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಅದರಲ್ಲೂ ಯಶ್ ಅವರನ್ನು ಆ್ಯಕ್ಷನ್ ಸಿನಿಮಾದಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಯಾರ್ಯಾರು ಅವ್ರಿಗೆ ಈ ಸಿನಿಮಾ ಹಬ್ಬ. ಇನ್ಯಾರ್ಯಾರಿಗೆ ಯಶ್ ಅವರನ್ನು ಇಲ್ಲಿವರೆಗೂ ಯಶ್ ಅವ್ರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಟ್ಟವ್ರಲ್ಲ, ಯಶ್ ಅವರಿಂದ ಇದನ್ನು ಸಿಗುತ್ತಪ್ಪ ಅನ್ನೋ ಥರದ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಿವರೆಗೂ ಕ್ರಿಯೇಟ್ ಆಗಿದೆಲ್ಲ, ಅಂಥವ್ರು ಈ ಸಿನಿಮಾ ಬಂದು ನೋಡೋಕೆ ಬಂದಾಗ ಅವ್ರಿಗೆ ಹೆಂಗಂತ ಯಾಕಾರ ಬಂದೇನೋ ಈ ಸಿನಿಮಾಗೆ ಅನ್ನೋ ಥರದ್ದು ಫೀಲ್ ಆಗಿಬಿಡುತ್ತೆ. ಇಷ್ಟೇ. ಹಾಗಾದರೆ ಈ ಸಿನಿಮಾ ಯಾಕೆ ನೋಡ್ಬೇಕು ನಾವು ಅಂತ ಕೇಳಿದ್ರೆ, ಹಾಗಾದರೆ ಒಳ್ಳೇದೇನಿದೆ ಈ ಸಿನಿಮಾದಲ್ಲಿ ಯಾಕೆ ನೋಡಬೇಕು ಅನ್ನೋದನ್ನು ನೋಡಿದ್ರೆ ನೋಡಿ, ಇವರ ಯಶ್ ಅವರ ಜೀವನ ಶುರುವಾಗಿದ್ದೇ ಕಷ್ಟದಿಂದ. ಅವರು ಬಡತನದ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಒಂದು ಜಗಲಿಯಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇರುವಂಥ ಹುಡುಗ ಬೆಂಗಳೂರು ಅನ್ನೋ ಈ ಒಂದು ಸಮುದ್ರಕ್ಕೆ ಬರ್ತಾರೆ. ಆಗಲೂ ಕೂಡ ಅವ್ರ ಹತ್ರ ಏನು ದೊಡ್ಡ ಕಾಸು, ದೊಡ್ಡದೇ ಒಂದೇನೋ ಒಂದು ಬ್ಯಾಕ್ಗ್ರೌಂಡು, ಸಿನಿಮಾ ಬದುಕಿನಲ್ಲಿ ಅವ್ರೇನೋ ಪಳಗಿದ್ದಾರೆ ಅನ್ನೋಂಥದ್ದು ಏನೂ ಇಲ್ಲ. ಬ್ಯಾಕ್ಗ್ರೌಂಡ್ ಇಲ್ಲದೇ ಇರುವಂಥ ಹುಡುಗ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಸ್ಟಾರ್ ಆಗಿ ಬೆಳೆದ್ರಲ್ವ. ಸೊ ಅದೇ ಎಲ್ಲರಿಗೂ ಹಬ್ಬ. ಅದಲ್ಲದೆ ನೋಡಿ, ಅವರ ಪರಿಶ್ರಮ, ಅವರ ಹಾರ್ಡ್ ವರ್ಕ್ ಅವ್ರನ್ನ ಇಲ್ಲಿಗೆ ತೊಗೊಂಡು ಬಂದು ನಿಲ್ಲಿಸಿದೆ. ಅಂದರೆ ಅವರ ಈ ಕರಿಯರ್ ಶುರುವಾಗಿದ್ದೆ ಈ ನಾಟಕದಿಂದ. ಅಲ್ಲೆಲ್ಲ ಬರೀ ಅವರಿಗೆ ಒಂದು 50 ರೂಪಾಯಿ 300 ರೂಪಾಯಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿರೋದು, ಅಸಿಸ್ಟೆಂಟಾಗಿ ಮಾಡಿರೋದು, ಒಬ್ರಿಗೆ ಹೋಗಿ ಟೀ ಕಾಫಿ ಕೊಡ್ತಾ ಇದ್ದಿದ್ದಂಥ ಕೆಲಸ, ಆ ರೀತಿ ಕೆಲಸ ಮಾಡ್ಕೊಂಡು ಆಮೇಲೆ ಅವರು ನಾಟಕಕ್ಕೆ ಪ್ರವೇಶ ಆಗ್ತಾರೆ, ಆಮೇಲೆ ಸೀರಿಯಲ್ಗೆ ಪ್ರವೇಶ ಆಗ್ತಾರೆ, ಆಮೇಲೆ ಅವರೇ ಸಿನಿಮಾದಲ್ಲಿ ಬರ್ತಾರೆ. ಸೊ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಂತೆ ಮತ್ತು ಆಮೇಲೆ ಹೈ ಬಜೆಟ್ ಸಿನಿಮಾಗೆ ಬರ್ತಾರೆ. ಹೈ ಬಜೆಟ್ ಸಿನಿಮಾ ನೆಕ್ಸ್ಟ್ ಲೆವೆಲ್ KGF ಹೋಗ್ತಾರೆ. KGF ನಂತರ ಇವಾಗ ಹೆಂಗಂತಾರೆ ಹಾಲಿವುಡ್ವರೆಗೂ ಕೂಡ ಅವರು ರೀಚ್ ಆಗಿದ್ದಾರೆ. ವಿಶ್ವದಾದ್ಯಂತ ಈ ಸಿನಿಮಾನ ತಗೊಂಡು ಹೋಗಿದ್ದಾರೆ. ಈಗ ಯಶ್ ಅವರು ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡ್ತಾ ಇಲ್ಲ, ಭಾರತವನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾ ಮೂಲಕ. ವಿದೇಶಿಗಳ ಮುಂದೆ ನಮ್ಮ ಭಾರತದ ಸಿನಿಮಾ ಅಂತ ಹೇಳಿ ತೋರ್ಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾಗೆ ನಾವು ಹೋಗಲೇಬೇಕು ಅನ್ನೋ ಒಂದು
ಒಂದು ನಾವು ಮೈಂಡ್ಸೆಟ್ ಇಟ್ಕೋಬೇಕಾಗತ್ತೆ. ಅದಲ್ದೇ ಇನ್ನು ಏನು ಅನ್ನೋದನ್ನು ನಾವು ಕೇಳಿದಾಗ ಸಿನಿಮಾ ಹೆಂಗಿದೆ ಅನ್ನೋದನ್ನು ಅದ್ರ ಬಗ್ಗೆ ಮಾತನಾಡೋದಾದರೆ, ಸಿನಿಮಾ ಹಾಲಿವುಡ್ಡು ಸಿನಿಮಾ ರೀತಿಯಾಗಿ ಅದನ್ನು ವಿಜೃಂಭಿಸಿದ್ದಾರೆ, ಅಷ್ಟು ಚೆನ್ನಾಗಿದೆ. ಎಡಿಟಿಂಗ್ ಅಂತ ಬಂದರೆ, ಗ್ರಾಫಿಕ್ಸ್ ಅಂತ ಬಂದರೆ, VFX ಅಂತ ಬಂದರೆ, ಮತ್ತು ಕಲರಿಂಗ್ ಅಂತ ಬಂದರೆ, ಮತ್ತು ಕ್ಯಾಮ್ರಾ ವರ್ಕ್ ಆ ಒಂದು ವಿಷಯಕ್ಕೆ ಅಂತ ಬಂದರೆ, ಮತ್ತು ಅವರು ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದರೆ ತುಂಬ ಚೆನ್ನಾಗಿ ಸಿನಿಮಾನ ಲೀಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ, ವಿಜೃಂಭಿಸಿದೆ. ಟೆಕ್ನಿಕಲ್ ವರ್ಕಲ್ಲಿ ಎಲ್ಲೂ ಕೂಡ ಅವರು ಮಿಸ್ ಆಗಿಲ್ಲ, ತುಂಬ ಚೆನ್ನಾಗಿ ಸಿನಿಮಾನ ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಯಶ್ ಅವರ ಆ್ಯಕ್ಟಿಂಗ್, ಫೈನಲಿ ಕೇಳೋ ಜನ ಏನು, ಆ್ಯಕ್ಟಿಂಗ್. ಯಶ್ ಅವರ ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ ಅಂತ ಕೇಳಿದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅವ್ರದ್ದು ಈ ಸಿನಿಮಾದಲ್ಲಿ ಕಂಗೊಳಿಸಿದೆ ಅಂತಂದರೆ ತಪ್ಪಿಲ್ಲ. ಅಪ್ಪನ ಕ್ಯಾರೆಕ್ಟ್ರು, ಮಗನ ಕ್ಯಾರೆಕ್ಟ್ರು ಎಷ್ಟು ಚೆನ್ನಾಗಿ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ ನೋಡಿ. ಅಪ್ಪನ ಕ್ಯಾರೆಕ್ಟ್ರು, ಆ ಮುಖ ಮತ್ತು ಆ ಒಂದು ನೋಡಿ ಬಿಯರ್ಡ್ ಆಗಲಿ ಮತ್ತು ಆ ಹೇರ್ ಅದೆಲ್ಲ ಯಾವ ರೀತಿಯಾಗಿದೆ. ಮಗನ ಕ್ಯಾರೆಕ್ಟರ್ ಅಂತಂತ ಬಂದಾಗ ಕಂಪ್ಲೀಟ್ಲಿ ಚೇಂಜ್. ಅಂತಂದರೆ ಇವರು ಲಕ್ಕಿ ಸಿನಿಮಾದಲ್ಲಿ ಹೆಂಗಿದ್ರು ನೋಡಿ, ಅವಾಗಿನ್ನೂ ಅವರು ಇಂಡಸ್ಟ್ರಿಗೆ ಹೊಸಬ್ರು ಇದ್ರಲ್ಲ, ಈ ಲಕ್ಕಿ, ಕಿರಾತಕ ಈ ಸಿನಿಮಾದಲ್ಲಿ ಹೆಂಗಿದ್ರಲ್ಲ ಅದನ್ನು ನಾವು ಟಾಕ್ಸಿಕಲ್ಲಿ ನೋಡ್ಬೋದು. ಸೊ ಆ ರೀತಿಯಾಗಿ ಮಗನ ಕ್ಯಾರೆಕ್ಟರ್ನಲ್ಲಿದ್ದಾರೆ ಅವರು. ಸೊ ಹೀಗೆ ಕಂಪ್ಲೀಟ್ಲಿ ಈ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ತಪ್ಪಿಲ್ಲ. ಇದಕ್ಕಾಗಿ ನಾವು ಹೋಗಿ ಸಿನಿಮಾನ ನೋಡಬೇಕಾಗಿರುತ್ತೆ. ಇದಿಷ್ಟು ಈ ಸಿನಿಮಾ ಬಗ್ಗೆ ರಿವ್ಯೂ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಸಿನಿಮಾ ಮಾಡುವಾಗಲೆಲ್ಲ ಯಶ್ ಅವ್ರಿಗೆ ಏನು ಅಂತಂದರೆ 500 ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡ್ತಾ ಇದ್ದಾರಲ್ಲ, ಸೊ ಈ ಸಮಯದಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಆಗ್ತಾ ಇದ್ವಂತೆ. ಕೆಲವೊಮ್ಮೆ ಶೂಟಿಂಗ್ ಟೈಮ್ನಲ್ಲಿ ಶೂಟಿಂಗೇ ಆಗ್ತಾ ಇರಲಿಲ್ಲಂತೆ. ಕೆಲವರು ಹೀರೋಯಿನ್ಗಳಾಗಲಿ ಅಥವಾ ಏನು ಆರ್ಟಿಸ್ಟ್ಗಳು ಅವರು ಬರದೇ ಇರುವಂಥದ್ದು ಆಗಿರ್ಬೋದು, ಅಥವಾ ಶೂಟಿಂಗ್ನ ಅರೇಂಜ್ ಮಾಡಿರ್ತಾರೆ, ಶೂಟಿಂಗೇ ನಡೀತಾ ಇರಲಿಲ್ಲಂತೆ. ಸೊ ಹೀಗೆಲ್ಲ ಆದಾಗ ಏನೋ ಈ ಸಿನಿಮಾ ಹೀಗೆ ನಡೆಯುತ್ತೋ ಇಲ್ವೋ ಅನ್ನುವಂಥ ಡೌಟ್ಗಳು ಕೂಡ ಈ ಸಿನಿಮಾದಲ್ಲಿ ಬಂದಿತ್ತಂತೆ. ಆದರೂ ಸಹಿತ ಈ ಸಿನಿಮಾನ ಈ ರೀತಿಯಾಗಿ ಟೇಕ್ ಆಫ್ ಮಾಡಿದ್ದಾರೆ. ಇನ್ನು ನಾವು ಇವ್ರ ಬಗ್ಗೆ, ಗೀತು ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಈ ಒಂದು ಸಿನಿಮಾನ. ಆದರೆ ಕತೆ ಅಂತ ಬಂದಾಗ ಇನ್ನೊಂದು ಚೂರು ತೊಗೊಂಡು ಹೋಗ್ಬೋದಾಗಿತ್ತು ಅಂತ, ಜನಗಳಿಗೆ ಕನೆಕ್ಟ್ ಮಾಡೋ ರೀತಿಯಾಗಿ ತೊಗೊಂಡು ಹೋಗ್ಬೋದಾಗಿತ್ತು. ಅಷ್ಟಾಗಿ ಚೇಂಜ್ ಓವರ್ಗಳು ಅಷ್ಟಾಗಿ ಬೇಕಾಗಿರಲಿಲ್ಲ, ಕನೆಕ್ಟ್ ಮಾಡ್ಬೋದಾಗಿತ್ತು ಜನಗಳಿಗೆ, ಬಟ್ ಅಷ್ಟಾಗಿ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನಾವು ಕಾದು ನೋಡಬೇಕಾಗತ್ತೆ. ಹಾಂ, ಇನ್ನು ರೈಟಿಂಗ್ ಅಂತ ಬಂದಾಗ ಕೆಲವೊಂದಿಷ್ಟು ಇನ್ನೂ ಸ್ವಲ್ಪ ಬೇಕಿತ್ತು ಅಂತಲೂ ಕೂಡ ಕೆಲವರು ಮಾತಾಡ್ತಿದ್ದಾರೆ. ಸೊ ನೀವು ಕೂಡ ಸಿನಿಮಾನ ಹೋಗಿ ನೋಡಿ ಬನ್ನಿ. ಯಾಕಂತಂದರೆ ಈಗ ಯಾರೋ ಒಬ್ಬರು ಕೂತ್ಕೊಂಡು ಹೇಳ್ತಾ ಇರುವಾಗ ಅವರ ನೋಡಿರುವಂಥ ದೃಷ್ಟಿಕೋನದ ಬಗ್ಗೆ ಅವರು ಮಾತಾಡ್ತಿರ್ತಾರೆ. ಸೊ ಈಗ ಪರ್ಸನಲಿ ಅದು ಕೆಲವೊಮ್ಮೆ ನನಗೆ ಸಿನಿಮಾ ಇಷ್ಟ ಆಗಿರ್ಬೋದು, ನಿಮಗೆ ಇಷ್ಟ ಆಗೋಕ್ಕಿಲ್ಲ ಅಲ್ವಾ. ನನಗೆ ಆ್ಯಕ್ಷನ್ ಸೀನ್ಸ್ಗಳು ನನಗೆ ಇಷ್ಟ ಆಗಿರುತ್ತೆ, ನಿಮಗೆ ಆ ಆ್ಯಕ್ಷನ್ ಸೀನ್ಸ್ಗಳು ಇಷ್ಟ ಆಗಿರೋದಿಲ್ಲ. ಸೊ ನೀವು ಯಶಿಂದ ಬೇರೆನೇ ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ನಾನು ಯಶ್ ಅವರಿಂದ ಬೇರೆನೇ ಎಕ್ಸ್ಪೆಕ್ಟ್ ಮಾಡಿರ್ತೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರ ಡಿಮ್ಯಾಂಡ್ಗಳು ಬೇರೆ ಬೇರೆ ವಿಭಿನ್ನ ಆಗಿರೋ ಕಾರಣಕ್ಕಾಗಿ ಸೊ ಹೋಗಿ ಕೂತ್ಕೊಂಡು ಸಿನಿಮಾ ನೋಡಿ ಬರೋದು ಬೆಟರ್ ಅಂತ ಹೇಳಿ ನನಗೂ ಕೂಡ ಅನಿಸುತ್ತೆ. ಆದರೆ ಏನಂತಂದರೆ ಈಗ ಸದ್ಯಕ್ಕೆ ಎಲ್ಲ ಕಡೆ ಇವಾಗ ಹೆಂಗಂತಂತಂದರೆ ಫುಲ್ಲು ಹೌಸ್ಫುಲ್ ಆಗಿರೋ ಕಾರಣಕ್ಕಾಗಿ ಟಿಕೆಟ್ಗಳು ಸಿಗ್ತಾ ಇಲ್ಲ, ಎಲ್ಲ ಹೌಸ್ಫುಲ್ ಆಗಿದೆ. ಅದರಲ್ಲೂ 2,000 ಕೊಟ್ಟು ಸಿನಿಮಾ ನೋಡಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾನ ಎಲ್ಲರೂ ನೋಡ್ಬೋದಾ, ಪ್ರತಿಯೊಬ್ಬರು ನೋಡ್ಬೋದಾ ಅಂತಂತ ಕೇಳಿದಾಗ ನೋಡಿ, ನಾನು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡೋದಾದರೆ ಈಗ ಯಶ್ ಅವರ ಸಿನಿಮಾಗಳನ್ನು ಪ್ರತಿಯೊಬ್ಬರು ಕೂಡ ನೋಡ್ಕೊಂಡು ಬಂದಿರುವಂಥದ್ದು. ಸೊ ಈಗ ಬಡವರಿಗೆ 2,000 ರೂಪಾಯಿ ಕೊಟ್ಟು ಹೋಗಿ ಸಿನಿಮಾ ನೋಡಿ ಬರೋಕ್ಕಾಗತ್ತಾ, 1,000 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡೋಕ್ಕಾಗತ್ತಾ ಅಂತ ಕೇಳಿದಾಗ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗಿರುವಾಗ ಒಂದು ಸ್ವಲ್ಪ ದಿನ ಬಿಟ್ಟಾದರೂ ಹೋಗಿ ಸಿನಿಮಾನ ಹೋಗಿ ನೋಡ್ಬೋದು, ಅಂತಂದರೆ ಆಗ ಒಂಚೂರು ರೇಟ್ ಏನಾದರೂ ಕಮ್ಮಿ ಆಗ್ಬೋದೇನೋ ಅಂತ ಹೇಳಿ. ಬಟ್ ಸಿನಿಮಾ ಚೆನ್ನಾಗಿದೆ. ಸೊ ಹೋಗಿ ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.